ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಅಸಮಾಧಾನಗೊಂಡಿದ್ದಾರೆ. ಮಂತ್ರಿ ಸ್ಥಾನ ಇಲ್ಲದೆ ಇರೋದಕ್ಕಾಗಲ್ಲ ಅಂತೇನೂ ಇಲ್ಲ, ಆದ್ರೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಬೇಕಾಗಿತ್ತು, ಕಾರಣ ತಿಳಿಸಬೇಕಿತ್ತು ಅನ್ನೋದು ಅವರ ಅಸಮಾಧಾನ. ಸಚಿವ ಸ್ಥಾನ ಕೊಡದೇ ಇದ್ದಿದ್ದಕ್ಕೆ ಕಾರಣ ಏನು ಅದನ್ನ ಹೇಳಿಲ್ವಲ್ಲ, ಅದು ನೋವಾಗ್ತಾ ಇದೆ. ಮಂತ್ರಿ ಸ್ಥಾನ ಹೋಗಿದೆ ಅನ್ನೋ ನೋವೇನು ನನಗಿಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಾಗಿದ್ರೆ ಅದನ್ನ ಹೇಳ್ಬಹುದಾಗಿತ್ತು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಪಕ್ಷ ಮುಖ್ಯ ಅಷ್ಟೇ. ತಮ್ಮ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನ ಕೊಟ್ಟಿಲ್ಲ, ಎಲ್ಲದಕ್ಕೂ ಜಾತಿ ಒಂದೇ ಆಧಾರ ಅಲ್ಲ. ಇದೇ ಮೊದಲ ಬಾರಿಗೆ ಬ್ರಾಹ್ಮಣರಿಲ್ಲದ ಸಂಪುಟ ರಚನೆಯಾಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರಣ ಕೊಟ್ಟಿಲ್ವಲ್ಲ, ಅದು ನನಗೆ ಬೇಜಾರಾಗ್ತಾ ಇದೆ. ಸಚಿವ ಸ್ಥಾನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾಕೆ ನನಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅದನ್ನ ಹೇಳ್ಬೇಕಾಗಿತ್ತು. ನಾನೇ ಮಂತ್ರಿ ಆಗಲೇಬೇಕು ಅಂತ ಆತರ ಏನು ವಿಷಯ ಏನಲ್ಲ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದ್ಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ದೇನೆ ನಾವು ಇರಕ್ಕಾಗಲ್ಲ ಅಂತ ಏನಲ್ಲ. ಆದ್ರೆ ನನಗಿನ್ನೂ ಯಾಕೆ ತೆಗ್ದಿದೀವಿ ಅಂತ ನಮ್ಗೆ ಸ್ಪಷ್ಟವಾದಂತ ಒಂದು ಕಾರಣಗಳು ಏನು ನಮ್ಗೇನು ಹೇಳಿಲ್ಲ. ಅದು ಒಂದೇ ಇರುವಂತ ನೋವು ಬಿಟ್ರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ನಾವೇನ್ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅದೊಂದು ಹೇಳ್ಬೋದಾಗಿತ್ತು. ನೀವೇನು ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಏನಾದರೂ ಒಂದು ಆರೋಪಗಳಿದ್ರೆ ಅದ್ರ ಬಗ್ಗೆ ಯಾವುದು ನನಗೇನು ಯಾವುದೋ ಒಂದು ರೀತಿ ಯಾವುದೇ ರೀತಿ ಹೇಳಿಕೆಗಳು ಕೊಟ್ಟಿರಲಿಲ್ಲ. ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ಯಾರು ಕೂಡ ಇಲ್ಲದೆ ಇರತಕ್ಕಂಥದ್ದು ಆಗಿರುವಂಥದ್ದು. ಆದರೆ ಜಾತಿಯ ಒಂದೇ ಆಧಾರ ಅಲ್ಲ ತಾನೆ, ಆದರೂ ಕೂಡ ಇದು ಬಹುಶಃ ಪ್ರಥಮ ಬಾರಿಗೆ ಈ ಥರ ಆಗಿದೆ.